ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಿವಿಲ್ ಲೋಕ. ನಾವು ಇವತ್ತಿನ ವಿಡಿಯೋದಲ್ಲಿ ಸಿಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಸಿಮೆಂಟ್ ಅಂತಕ್ಕಂಥದ್ದು ಒಂದು ಮನೆ ಕಟ್ಟಲಿಕ್ಕೆ, ಒಂದು ಕನ್ಸ್ಟ್ರಕ್ಷನ್ಗೆ, ಒಂದು ಬಿಲ್ಡಿಂಗ್ ಕಟ್ಟಲಿಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರೋಲ್ ಅನ್ನು ಮಾಡುತ್ತೆ. ತುಂಬಾ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ. ಆ ಸಿಮೆಂಟ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ತಿಳ್ಕೊಳ್ಳೋಣ. ಸಿಮೆಂಟ್ ಅನ್ನ ಯಾಕೆ ಯೂಸ್ ಮಾಡ್ತೀವಿ, ಸಿಮೆಂಟ್ ಅಂದ್ರೆ ಏನು, ಸಿಮೆಂಟ್ ಅಲ್ಲಿ ಇವಾಗ ಮಾರ್ಕೆಟ್ ಅಲ್ಲಿ ತುಂಬಾ ರೀತಿಯ ಸಿಮೆಂಟ್ಗಳು ಮಾರ್ಕೆಟ್ ನಲ್ಲಿ ಅವೈಲಬಿಲಿಟಿ ಇದೆ. ಯಾವ ಸಿಮೆಂಟ್ ತಗೋಬೇಕು, ಯಾವ ಸಿಮೆಂಟ್ ತಗೊಂಡ್ರೆ ನಮ್ಗೆ ನಮ್ ಬಿಲ್ಡಿಂಗ್ ಸ್ಟ್ರೆಂತ್ ಬರುತ್ತೆ, OPC ಸಿಮೆಂಟ್ ಅಂದ್ರೇನು, PPC ಸಿಮೆಂಟ್ ಅಂದ್ರೇನು, 33 ಗ್ರೇಡ್ ಅಂದ್ರೇನು, 43 ಗ್ರೇಡ್ ಅಂದ್ರೇನು, 53 ಗ್ರೇಡ್ ಅಂದ್ರೇನು ಅಂತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ತಿಳ್ಕೊಳ್ಳೋಣ. ಮೊದಲಿಗೆ ಸಿಮೆಂಟ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಸಿಮೆಂಟ್ ಅಂತಂದ್ರೆ ಬಾಂಡಿಂಗ್ ಮೆಟೀರಿಯಲ್, ಫೈನ್ ಅಗ್ರಿಗೇಟ್, ಕೋರ್ಸ್ ಅಗ್ರಿಗೇಟ್ ಮತ್ತೆ ನೀರನ್ನ. ಫೈನ್ ಅಗ್ರಿಗೇಟ್ ಅಂದ್ರೆ ಸ್ಯಾಂಡು, ಕೋರ್ಸ್ ಅಗ್ರಿಗೇಟ್ ಅಂದ್ರೆ ಜಲ್ಲಿ, ಮತ್ತೆ ನೀರನ್ನ ಮಿಕ್ಸ್ ಮಾಡಿದಾಗ ಅದು ಬಾಂಡ್ ಆಗ್ಲಿಕ್ಕೆ ಯೂಸ್ ಆಗಿರತಕ್ಕಂಥ ಕೆಮಿಕಲ್ ಮೆಟೀರಿಯಲ್ ಏನಿದೆ ಅಲ್ವಾ, ಅದೇ ಸಿಮೆಂಟ್. ಸ್ನೇಹಿತರೆ, ನಮ್ಗೆ ಮಾರ್ಕೆಟ್ ನಲ್ಲಿ ಇವಾಗ ತುಂಬಾ ಹಲವು ಕಂಪನಿಗಳ ಸಿಮೆಂಟ್ ಅವೈಲಬಿಲಿಟಿ ಇದೆ. ಉದಾಹರಣೆಗೆ ಅಲ್ಟ್ರಾಟೆಕ್ ಇದೆ, ACC ಇದೆ, ಇದು ದಾಲ್ಮಿಯಾ ಇದೆ, ಪೆನ್ನಾ ಇದೆ, ಬಾಗಲ್ಕೋಟ್ ಇದೆ. ಈ ರೀತಿ ಹಲವು ಕಂಪನಿಗಳ ಸಿಮೆಂಟ್ ನಮ್ಮ ಮಾರ್ಕೆಟ್ ನಲ್ಲಿ ಅವೈಲಬಿಲಿಟಿ ಇದೆ. ನಾವು ಯಾವ ಸಿಮೆಂಟ್ ಅನ್ನು ಪರ್ಚೇಸ್ ಮಾಡಬೇಕು, ಯಾವ ಸಿಮೆಂಟ್ ಅನ್ನ ಖರೀದಿ ಮಾಡಿದ್ರೆ ನಮ್ಮ ಬಿಲ್ಡಿಂಗ್ ಸ್ಟ್ರೆಂತ್ ಬರುತ್ತೆ, ಜಾಸ್ತಿ ರೇಟಿನ ತಗೋಬೇಕಾ, ಕಡಿಮೆ ರೇಟಿನ ತಗೋಬೇಕಾ, ಮಿಡ್ಲ್ ರೇಟಿನ ತಗೋಬೇಕಾ ಅಂತಕ್ಕಂಥ ಕನ್ಫ್ಯೂಷನ್ ನಮ್ಮೆಲ್ಲರ ಮೈಂಡ್ ಅಲ್ಲಿ ಇದೆ. ಅದ್ರ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಸಿಮೆಂಟ್ ನೀವು ಯಾವುದೇ ಕಂಪನಿಗೆ ಹೋದ್ರು ಕೂಡ ಅದರಲ್ಲಿ OPC, PPC, PSC ಅಂತೇಳಿ 3 ವಿಧ ಇರುತ್ತೆ. PSC ಅಂತಕ್ಕಂಥದ್ದು ಡ್ಯಾಮ್ಗಳಲ್ಲಿ ಹೆವಿ ರೈನ್ ಆಗ್ತಕ್ಕಿರ್ತಕ್ಕಂಥ ಏರಿಯಾಗಳಲ್ಲಿ ಯೂಸ್ ಮಾಡ್ತಾರೆ. ಇವಾಗ ಜಸ್ಟ್ ನಮ್ಗೆ ಜಾಸ್ತಿ ಅವೈಲಬಿಲಿಟಿ ಇರತಕ್ಕಂಥದ್ದು OPC ಮತ್ತೆ PPC. ನಾವೆಲ್ಲ ಯೂಸ್ ಮಾಡ್ತಕ್ಕಂಥದ್ದು OPC ಮತ್ತೆ PPC. OPC ಸಿಮೆಂಟ್ ಮತ್ತೆ PPC ಸಿಮೆಂಟ್ ಯಾವ್ದು ಬೆಸ್ಟ್, OPC ಗಿರೋ ವ್ಯತ್ಯಾಸ ಏನು, PPC ಗಿರೋ ವ್ಯತ್ಯಾಸ ಏನು, ಏನ್ ರೇಟ್ ಡಿಫ್ರೆನ್ಸ್, ಅದೆಲ್ಲವನ್ನ ಡೀಟೇಲ್ಸ್ ಆಗಿ ತಿಳ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಸಿಮೆಂಟ್ ಅನ್ನ ನಾವು ಯೂಸ್ ಮಾಡ್ಬೇಕಾದ್ರೆ 2 ವಿಧ ಬರುತ್ತೆ. OPCಲಿ ನಿಮ್ಗೆ ಏನೇನ್ ಮೆಟೀರಿಯಲ್ ಯೂಸ್ ಮಾಡ್ತಾರೆ, PPCಲಿ ಏನನ್ನ ಯೂಸ್ ಮಾಡ್ತಾರೆ ಅಂತಕ್ಕಂಥದ್ದು. OPCಯಲ್ಲಿ ಲೈಮ್ ಅನ್ನ 60 to 70% ಯೂಸ್ ಮಾಡ್ತಾರೆ, ಸಿಲಿಕಾವನ್ನ 17 to 25% ಯೂಸ್ ಮಾಡ್ತಾರೆ, ಅಲ್ಯೂಮಿನಿಯಂ ಅನ್ನ 3 to 8% ಯೂಸ್ ಮಾಡ್ತಾರೆ, ಕ್ಯಾಲ್ಸಿಯಂ ಸಲ್ಫೇಟ್ ನ 3 to 4% ಯೂಸ್ ಮಾಡ್ತಾರೆ, ಐರನ್ ನ 0.1 to 0.3 ಯೂಸ್ ಮಾಡ್ತಾರೆ, ಮ್ಯಾಗ್ನೀಸಿಯಂ ನ 0.1 ಯೂಸ್ ಮಾಡ್ತಾರೆ, ಸಲ್ಫೇಟ್ ನ 1 to 3% ಯೂಸ್ ಮಾಡ್ತಾರೆ, ಮತ್ತೆ ಆಲ್ಕರ್ ನ 0.5 to 1.3 ತನಕ ಯೂಸ್ ಮಾಡ್ತಾರೆ. ಸ್ನೇಹಿತರೆ, ಅದೇ ತರ PPC ಸಿಮೆಂಟ್ ನಲ್ಲಿ 65% ಕ್ಲಿಂಕರ್ ನ ಯೂಸ್ ಮಾಡ್ತಾರೆ. ಇನ್ನು ಉಳಿದಿರೋ 25 to 30% ಫ್ಲೈ ಆಶ್, ಜ್ವಾಲಾಮುಖಿ ಬೂದಿ, ಈ ತರದೆಲ್ಲ ಯೂಸ್ ಮಾಡಿರ್ತಾರೆ. ನಮ್ಗೆ PPC ಸಿಮೆಂಟ್ ಬಂದ್ಬಿಟ್ಟು ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಅಂತೇಳಿ ಕರೀತಾರೆ. ಸ್ನೇಹಿತರೆ, PPC ಅಂದ್ರೆ ಏನು, OPC ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಫಸ್ಟಿಗೆ OPC ಅಂತ ಹೇಳಿದ್ರೆ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್. PPC ಅಂದ್ರೆ ಪೋರ್ಟ್ಲ್ಯಾಂಡ್ ಪೊಜೊಲಾನಾ ಸಿಮೆಂಟ್ ಅಂತ ಹೇಳ್ಬಿಟ್ಟು. PPC ಮತ್ತೆ OPC ಈ ಸಿಮೆಂಟ್ ಅನ್ನ ಎಲ್ಲಿ ಯೂಸ್ ಮಾಡಬೇಕು? ಸ್ನೇಹಿತರೆ, ನಾವಿವಾಗ ಸಿಮೆಂಟ್ ಪರ್ಚೇಸ್ ಮಾಡ್ಲಿಕ್ಕೆ ಹೋದಾಗ ಯಾವ ಗ್ರೇಡ್ ಸಿಮೆಂಟ್ ಅನ್ನು ಪರ್ಚೇಸ್ ಮಾಡಬೇಕು, PPC ತಗೋಬೇಕಾ, OPC ತಗೋಬೇಕಾ, 33 ಗ್ರೇಡ್ ತಗೋಬೇಕಾ, 43 ಗ್ರೇಡ್ ತಗೋಬೇಕಾ, 53 ಗ್ರೇಡ್ ತಗೋಬೇಕಾ, ಅದನ್ನು ಹೇಗೆ ನಾವು ಡಿಸೈಡ್ ಮಾಡಬೇಕು, ಹೇಗೆ ನಾವು ತಿಳ್ಕೋಬೇಕು ಅಂತ ಹೇಳಿದ್ರೆ, ಸ್ನೇಹಿತರೆ, 53 ಗ್ರೇಡ್ ಅಂದ್ರೆ ಏನು ಅನ್ನೋದನ್ನ ಮೊದಲು ತಿಳ್ಕೊಳ್ಳೋಣ. 53 ಗ್ರೇಡ್ ಅಂತ ಹೇಳಿದ್ರೆ ಒಂದು ಕ್ಯೂಬ್ಗೆ ಸಿಮೆಂಟ್ ಅನ್ನ ಹಾಕ್ಬಿಟ್ಟು 28 ದಿನ ಕ್ಯೂರಿಂಗ್ ಆದ್ಮೇಲೆ ಆ ಕ್ಯೂಬ್ಗೆ ಕಂಪ್ರೆಸಿವ್ ಲೋಡ್ ಅನ್ನ ಕೊಟ್ಟಾಗ ಅದು 53 ನ್ಯೂಟನ್ ಪರ್ mm²ಗೆ ಇದ್ರ ಮೇಲೆ ಬ್ರೇಕ್ ಆಗ್ಬೇಕು. ಯಾವಾಗ 53 ನ್ಯೂಟನ್ mm²ಗೆ ಬ್ರೇಕ್ ಆಗುತ್ತಲ್ಲ, ಅದನ್ನೇ 53 ಅಂತೇಳಿ ಕರೀತೀವಿ. ನಾವು ಸಿಮೆಂಟ್ ಪರ್ಚೇಸಿಗೆ ಹೋದಾಗ ನಮ್ಗೆ ಹೇಗೆ ಗೊತ್ತಾಗುತ್ತೆ ಇದು PCC, ಇದು OPC ಅಂತ ಹೇಳ್ಬಿಟ್ಟು? ಸ್ನೇಹಿತರೆ, ನಾವು ಪರ್ಚೇಸಿಗೆ ಹೋದಾಗ ಅದು ರೆಡ್ ಮಾರ್ಕ್ ಅಲ್ಲಿ ISI ಮಾರ್ಕ್ ಇದ್ರೆ ಅದು PPC ಸಿಮೆಂಟ್, ಬ್ಲಾಕ್ ಇದರಲ್ಲಿ ISI ಮಾರ್ಕ್ ಇದ್ರೆ ಅದು OPC ಸಿಮೆಂಟ್. ಹಾಗೆ ಗ್ರೇಡ್ಗಳು ನಿಮಗೆ OPC ಸಿಮೆಂಟ್ ನಲ್ಲಿ ಮಾತ್ರ ಬರುತ್ತೆ. PPC ಸಿಮೆಂಟ್ ನಲ್ಲಿ ಈ 33, 43, 53 ಗ್ರೇಡ್ ಬರಲ್ಲ. PPC ಮತ್ತೆ OPC ಇರ್ತಕ್ಕಂಥ ಮೇನ್ ಡಿಫರೆನ್ಸ್ ಗಳನ್ನ ತಿಳ್ಕೊಳ್ಳೋಣ. PPC ಸಿಮೆಂಟ್ ನಲ್ಲಿ ಡ್ಯೂರಬಿಲಿಟಿ
ಜಾಸ್ತಿ ಇರುತ್ತೆ. ಹೀಟ್ ಆಫ್ ಹೈಡ್ರೇಷನ್ ಪಿಪಿಸಿ ಸಿಮೆಂಟ್ ನಲ್ಲಿ ಹೀಟ್ ಆಫ್ ಹೈಡ್ರೇಷನ್ ಕಡಿಮೆ ಇರುತ್ತೆ. ಇನಿಷಿಯಲ್ ಸೆಟ್ಟಿಂಗ್ ಪಿಪಿಸಿ ಸಿಮೆಂಟ್ ನಲ್ಲಿ ಇನಿಷಿಯಲ್ ಸೆಟ್ಟಿಂಗ್ ಕಡಿಮೆ ಇರುತ್ತೆ. ಲಾಂಗ್ ಡ್ಯೂರೇಷನ್ ತುಂಬಾ ಚೆನ್ನಾಗಿರುತ್ತೆ. ಕ್ರ್ಯಾಕ್ಸ್ ಕಂಪೇರ್ ಟು OPCಗೆ ಕಂಪೇರ್ ಮಾಡಿದ್ರೆ ಕ್ರ್ಯಾಕ್ಸ್ಗಳು ಕಡಿಮೆ ಇರುತ್ತೆ. ಫಿನಿಶಿಂಗ್ ಕೂಡ ತುಂಬಾ ನೀಟಾಗಿರುತ್ತೆ. ಹಾಗೂ ಪಿಪಿಸಿ ಸಿಮೆಂಟ್ ನಲ್ಲಿ ಇನಿಷಿಯಲ್ ಸೆಟ್ಟಿಂಗ್ ಬಂದ್ಬಿಟ್ಟು 30 ನಿಮಿಷ, ಫೈನಲ್ ಸೆಟ್ಟಿಂಗ್ ಬಂದ್ಬಿಟ್ಟು 600 ನಿಮಿಷಗಳನ್ನ ತಗೊಳುತ್ತೆ. ಅದೇ OPC ಸಿಮೆಂಟ್ ಬಂದ್ಬಿಟ್ಟು ಕ್ವಿಕ್ ಬೇಗ ನಿಮ್ಗೆ ಬೇಗ ಸ್ಟ್ರೆಂತ್ ಅನ್ನ ಕೊಡುತ್ತೆ. ಕ್ಯೂರಿಂಗ್ ಕೂಡ ಪಿಪಿಸಿಗೆ ಜಾಸ್ತಿ ಮಾಡಬೇಕಾಗುತ್ತೆ. OPC ಸಿಮೆಂಟ್ಗೆ ನೀವು ಪಿಪಿಸಿ ಸಿಮೆಂಟ್ ಅಷ್ಟು ಮಾಡೋ ಅವಶ್ಯಕತೆ ಇಲ್ಲ. OPC ಸಿಮೆಂಟ್ ಬಂದ್ಬಿಟ್ಟು ಇನಿಷಿಯಲ್ ಸೆಟ್ಟಿಂಗ್ 30 ಮಿನಿಟ್ಸ್, ಫೈನಲ್ ಸೆಟ್ಟಿಂಗ್ ಬಂದ್ಬಿಟ್ಟು 280 ಮಿನಿಟ್ಸ್, ಅಂದ್ರೆ 280 ನಿಮಿಷಕ್ಕೆ ನಿಮಗೆ ಫೈನಲ್ ಸೆಟ್ಟಿಂಗ್ ಆಗ್ಬಿಡುತ್ತೆ. OPC ಸಿಮೆಂಟ್ ಬಂದ್ಬಿಟ್ಟು ಹೀಟ್ ಆಫ್ ಹೈಡ್ರೇಷನ್ ಜಾಸ್ತಿ ಇರುತ್ತೆ, ಬೇಗ ಸ್ಟ್ರೆಂತ್ ಗೈನ್ ಆಗ್ಬಿಡುತ್ತೆ. ಕಂಪೇರ್ ಟು OPCಗೆ ಕಂಪೇರ್ ಮಾಡಿ ಪಿಪಿಸಿ ಕಂಪೇರ್ ಮಾಡಿದ್ರೆ ಪಿಪಿಸಿ ಮಾಡಿದಷ್ಟು ಕ್ಯೂರಿಂಗ್ ಅವಶ್ಯಕತೆ OPC ಮಾಡೋ ಅವಶ್ಯಕತೆ ಇರಲ್ಲ. ನೀವು 7 days ಕ್ಯೂರಿಂಗ್ ಮಾಡಿದ್ರೆ 65 to 70% ನಿಮಗೆ ಸ್ಟ್ರೆಂತ್ ಗೈನ್ ಆಗ್ಬಿಡುತ್ತೆ. OPC ಸಿಮೆಂಟ್ ನಲ್ಲಿ ನಿಮಗೆ ಹೈ ರೈಸ್ ಬಿಲ್ಡಿಂಗ್, ದೊಡ್ಡ ಬಿಲ್ಡಿಂಗ್ ಗಳನ್ನ ಕಟ್ಟಲಿಕ್ಕೆ ಜಾಸ್ತಿ ಯೂಸ್ ಮಾಡ್ತಾರೆ. ನಿಮಗೆ PCP ಸಿಮೆಂಟ್ ಮತ್ತೆ OPC ಸಿಮೆಂಟ್ ನ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅಂತಕ್ಕಂಥದ್ದು ಇವಾಗ ತಿಳ್ಕೊಳ್ಳೋಣ. ಸ್ನೇಹಿತರೆ, ಪಿಪಿಸಿ ಸಿಮೆಂಟ್ ನ ಬಂದ್ಬಿಟ್ಟು ಪ್ಲಾಸ್ಟರಿಂಗ್, ಬ್ಲಾಕ್ ವರ್ಕ್ ಈ ತರದಕ್ಕೆಲ್ಲ ಪಿಪಿಸಿ ಸಿಮೆಂಟ್ ನ ಯೂಸ್ ಮಾಡಿ. ರೀಸನ್ ಏನಪ್ಪಾ ಅಂತ ಹೇಳಿದ್ರೆ ಕಂಪೇರ್ ಟು OPC ಪಿಪಿಸಿ ಬಂದ್ಬಿಟ್ಟು ರೇಟ್ ಕಡಿಮೆ ಇರುತ್ತೆ. ಹಾಗೂ ನಿಮ್ಗೆ ನಿಮ್ಮ ಮೇಸ್ತ್ರಿ ಕೆಲಸ ಮಾಡೋರು ನಿಮ್ಗೆ ಮಸಾಲೆಗಳನ್ನ ಪ್ಲಾಸ್ಟಿಂಗ್ ಮಾಡ್ಲಿಕ್ಕೆ, ಬ್ರಿಕ್ ವರ್ಕ್ ಕಟ್ಟಲಿಕ್ಕೆ, ಬ್ಲಾಕ್ ವರ್ಕ್ ಕಟ್ಟಲಿಕ್ಕೆ ರೆಡಿ ಮಾಡ್ಕೊಂಡು 1 to 2 hours ಆದ್ಮೇಲೆ ಅದನ್ನ ಕಟ್ತಾ ಇರ್ತಾರೆ, ಸ್ವಲ್ಪ ಕಟ್ತಾ ಇರ್ತಾರೆ. ಆವಾಗ ನಿಮ್ಗೆ ಆ ಲಾಂಗ್ ಡ್ಯೂರೇಷನ್ ಅದು ಟೈಮ್ ತಗೊಳುತ್ತೆ. ವರ್ಕಬಿಲಿಟಿ ಪಿಪಿಸಿ ತುಂಬಾ ಚೆನ್ನಾಗಿರುತ್ತೆ. OPC ಬೇಗ ಕ್ವಿಕ್ ಆಗೋದ್ರಿಂದ, ಬೇಗ ನಿಮ್ಗೆ ಸೆಟ್ಟಿಂಗ್ ಆಗೋದ್ರಿಂದ ಕ್ವಿಕ್ ಆಗಿ ಆ ಒಂದು ವರ್ಕಬಿಲಿಟಿ ಇರಲ್ಲ ನಿಮ್ಗೆ. ಸೊ ಅದಕ್ಕಾಗಿ ಪ್ಲಾಸ್ಟರಿಂಗ್, ಬ್ಲಾಕ್ ವರ್ಕ್, ಬ್ರಿಕ್ ವರ್ಕ್ ಇದಕ್ಕೆಲ್ಲ ನೀವು ಪಿಪಿಸಿಯನ್ನ ಯೂಸ್ ಮಾಡಿ. ಅದೇ ರೀತಿ G+1 ಗ್ರೌಂಡ್ ಫ್ಲೋರ್ ಪ್ಲಸ್ ಫಸ್ಟ್ ಫ್ಲೋರ್ಗೆ ಪಿಪಿಸಿ ಸಿಮೆಂಟ್ ಅನ್ನ ನೀವು ಯೂಸ್ ಮಾಡ್ಬೋದು. ಹೈ ರೈಸ್ ಬಿಲ್ಡಿಂಗ್, ತುಂಬಾ ಬಹುಮಹಡಿ ಕಟ್ಟಡಗಳು, G+3, G+4 ಈ ತರದ ಎಲ್ಲ ಬಿಲ್ಡಿಂಗ್ ಗಳಿಗೆ ಕನ್ಸ್ಟ್ರಕ್ಷನ್ಗೆ ನೀವು OPC ಸಿಮೆಂಟ್ ಅನ್ನ ಯೂಸ್ ಮಾಡಿ. ಅದೇ ರೀತಿ ಸ್ನೇಹಿತರೆ, ಸಿಮೆಂಟ್ ಅನ್ನ ನೀವು ಖರೀದಿ ಮಾಡಿದ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಆದ 90 ದಿನದ ಒಳಗೆ ನೀವು ಸಿಮೆಂಟ್ ಅನ್ನ ಬಳಕೆ ಮಾಡಬೇಕು. 90 ದಿನಗಳ ನಂತರ ಅದ್ರ ಸ್ಟ್ರೆಂತ್ ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ರೀತಿ ನೀವು ಸಿಮೆಂಟ್ ಅನ್ನು ಯೂಸ್ ಮಾಡಬೇಕಾದ್ರೆ ಸೇಮ್ ಒಂದೇ ಗ್ರೇಡಿನ ಸಿಮೆಂಟ್ ಅನ್ನ ಬಳಕೆ ಮಾಡಿ. ಅದು ಬೇರೆ ಬೇರೆ ಕಂಪನಿಗಳನ್ನು ಮಿಕ್ಸ್ ಮಾಡೋದು, ಯಾವುದೋ ಉಳಿದಿದೆ ಅಂತ ಹೇಳಿ ಹಾಕೊಳ್ಳೋದು, ಆ ತರ ಎಲ್ಲ ಮಾಡಬೇಡಿ. ನಿಮ್ಗೆ ಡ್ಯೂರಬಿಲಿಟಿ ಕಡಿಮೆ ಇರುತ್ತೆ. ಯಾವುದೇ ಸಿಮೆಂಟ್ ಅನ್ನು ಯೂಸ್ ಮಾಡಿದ್ರು ಕೂಡ ನೀವು ಕ್ಯೂರಿಂಗ್ ಅನ್ನ ತುಂಬಾ ಚೆನ್ನಾಗಿ ಮಾಡಿ. ಕ್ಯೂರಿಂಗ್ ಬಗ್ಗೆ ನಿಮ್ಗೆ ಇನ್ನೂ ಡೀಟೇಲ್ಸ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ವಿಡಿಯೋ ಇದೆ, ನೋಡಿ. ಹಾಗಾದ್ರೆ ನಿಮ್ಗೆಲ್ಲ ಡೌಟ್ ಇರುತ್ತೆ, ಯಾವ ಸಿಮೆಂಟ್ ಅನ್ನು ಪರ್ಚೇಸ್ ಮಾಡ್ಬೇಕಾಗಾದ್ರೆ, ಕಡಿಮೆ ರೇಟು ಜಾಸ್ತಿ ರೇಟು ಡಿಫ್ರೆನ್ಸ್ ಇದೆ ಅಲ್ಲ, ಅದರಲ್ಲಿ ಸಿಮೆಂಟ್ ಅಲ್ಲಿ ಯಾಕೆ ಡಿಫ್ರೆನ್ಸ್ ಇರುತ್ತೆ ರೇಟು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ. ಸ್ನೇಹಿತರೆ, ಅದರಲ್ಲಿ ಸಿಮೆಂಟ್ ಅಲ್ಲಿ ಬಳಸ್ತಕ್ಕಂಥ ಕ್ಲಿಂಕರ್ ಏನ್ ಲೈಮ್, ಸಿಲಿಕಾ, ಅಲ್ಯೂಮಿನಿಯಂ, ಕ್ಯಾಲ್ಸಿಯಂ ಈ ತರದೆಲ್ಲ ಬಳಕೆ ಮಾಡ್ತಾರಲ್ಲ, ಆ ಬಳಕೆ ಮಾಡ್ತಕ್ಕಂಥ ಪ್ರಮಾಣ ಹೆಚ್ಚು ಕಡಿಮೆ ಇರುತ್ತೆ. ಆ ಕಾರಣದಿಂದ ಸಿಮೆಂಟಿನ ರೇಟು ಡಿಫ್ರೆನ್ಸ್ ಆಗಿರುತ್ತೆ. ಬಟ್ OPC ಮತ್ತೆ ಪಿಪಿಸಿ, ನಿಮ್ಗೆ ಯಾವುದೇ ಕಂಪನಿಯ ಸಿಮೆಂಟ್ ಅನ್ನ, ಯಾವುದೇ ಬ್ರ್ಯಾಂಡ್ ನ ಸಿಮೆಂಟ್ ಅನ್ನ ನೀವು ಪರ್ಚೇಸ್ ಮಾಡ್ಲಿಕ್ಕೆ ಹೋದ್ರು ಕೂಡ OPC ಮತ್ತೆ ಪಿಪಿಸಿ ಅಂತ 2 ರೀತಿಯಲ್ಲಿ ನಿಮಗೆ ಸಿಮೆಂಟ್ ಅವೈಲೇಬಿಲಿಟಿ ಇರುತ್ತೆ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನನ್ನ ಸಿವಿಲ್ ಲೋಕ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.